Hello friends, welcome back to SS Computopia. Ignite your digital mind. ಸೊ ಈ ಸೆಷನ್ ಅಲ್ಲಿ ಕೂಡ MCQ ನ ನೋಡೋಣ. ಸೊ ತಡ ಮಾಡ್ದಲೆ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. Don't watch the clock, do what it does, keep going. So let's begin. We can insert tables in Word document using. ಸೊ ವರ್ಡ್ ಅಲ್ಲಿ ನಾವು ಹೇಗೆ ಟೇಬಲ್ಸ್ ನ ಇನ್ಸರ್ಟ್ ಮಾಡಬಹುದು? ಇನ್ಸರ್ಟ್ ಟೇಬಲ್, ಡ್ರಾ ಟೇಬಲ್, ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್, ಆಲ್ ಆಫ್ ದ ಅಬೌವ್. ಸೊ ಆನ್ಸರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಆಲ್ ಆಫ್ ದ ಅಬೌವ್. ಸೊ ನಾನು ಇನ್ಸರ್ಟ್ ಟ್ಯಾಬಿಗೆ ಹೋಗ್ಬಿಟ್ಟು ಅಲ್ಲಿ ಟೇಬಲ್ ಗ್ರೂಪಿಗೆ ಹೋಗಿ ಅಲ್ಲಿ ನಾನು ಇನ್ಸರ್ಟ್ ಟೇಬಲ್ ಅಂತ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡಾದ್ರು ಟೇಬಲ್ ಇನ್ಸರ್ಟ್ ಮಾಡ್ಬೋದು. ಇಲ್ಲ ಅಲ್ಲಿ ಡ್ರ್ಯಾಗ್ ಮಾಡಿ ಲೈಕ್ ನನ್ಗೆ ಎಷ್ಟು ಕಾಲಮ್ ಎಷ್ಟು ರೋ ಬೇಕು ಅಂತಾರು ತಗೋಬಹುದು. ಅಥವಾ ನಾನು ಟೆಕ್ಸ್ಟ್ ಮಾಡಿದ್ರೆ ಟ್ಯಾಬ್ ಸೆಟ್ ಮಾಡ್ಕೊಂಡು ಸೊ ಅದನ್ನ ನಾನು ಟೆಕ್ಸ್ಟ್ ನ ಟೇಬಲ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದು. ಓಕೆ, ದ ಶಾರ್ಟ್ಕಟ್ ಕೀ ಫಾರ್ ಪೇಜ್ ಬ್ರೇಕ್ ಇಸ್, ಪೇಜ್ ಬ್ರೇಕ್ ಗೆ ಶಾರ್ಟ್ಕಟ್ ಕೀ ಏನು? ಎಂಟರ್, ಶಿಫ್ಟ್ ಎಂಟರ್, ಕಂಟ್ರೋಲ್ ಎಂಟರ್, ಆಲ್ಟ್ ಶಿಫ್ಟ್ ಎಂಟರ್. ಸೊ ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಕಂಟ್ರೋಲ್ ಎಂಟರ್. ಎಂಟರ್ ಅಂದ್ರೆ ಲೈಕ್ ಕಾಲಮ್ ಬ್ರೇಕ್. ಓಕೆ, ಸೊ ಪೇಜ್ ಬ್ರೇಕ್ ಬೇಕಂದ್ರೆ ಕಂಟ್ರೋಲ್ ಎಂಟರ್. ಕಾಲಮ್ ಬ್ರೇಕ್ ಇಸ್ ನಥಿಂಗ್ ಬಟ್ ಹೊಸ ಪ್ಯಾರಾಗ್ರಾಫ್ ಬರುತ್ತೆ ಅಂತ ಅಷ್ಟೇ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. ದ ಬ್ಲಾಂಕ್ ಪೇಜ್ ಆಪ್ಷನ್ ಇಸ್ ಫೌಂಡ್ ಇನ್ ಡ್ಯಾಶ್ ಟ್ಯಾಬ್. ಬ್ಲಾಂಕ್ ಪೇಜ್ ಆಪ್ಷನ್ ನನಗೆ ಯಾವ ಟ್ಯಾಬ್ ಅಲ್ಲಿ ಇದೆ? ಲೇಔಟ್, ಪೇಜಸ್, ಹೋಮ್, ಇನ್ಸರ್ಟ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಇನ್ಸರ್ಟ್ ಟ್ಯಾಬ್. Which of these following statements about inserting a cover page in this MS Word 2007 is true? So cover page ನ ಇನ್ಸರ್ಟ್ ಮಾಡ್ತೀವಿ ಅಲ್ವಾ, ಸೊ ಈ ನಾಲ್ಕಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳ್ಬೇಕಾಗುತ್ತೆ. ಕವರ್ ಪೇಜಸ್ ಕ್ಯಾನ್ ಓನ್ಲಿ ಬಿ ಇನ್ಸರ್ಟೆಡ್ ಅಟ್ ದ ಎಂಡ್ ಆಫ್ ದ ಡಾಕ್ಯುಮೆಂಟ್. ಕವರ್ ಪೇಜ್ ಎಂಡ್ ಆಫ್ ದ ಡಾಕ್ಯುಮೆಂಟ್ ಅಲ್ಲಿ ಮಾತ್ರ ಇನ್ಸರ್ಟ್ ಮಾಡಕ್ಕಾಗುತ್ತೆ. ಬಿ ಆಪ್ಷನ್ ಬಂದು ವರ್ಡ್ 2007 ಡಸ್ ನಾಟ್ ಸಪೋರ್ಟ್ ಕವರ್ ಪೇಜಸ್. ವರ್ಡ್ 2007 ಕವರ್ ಪೇಜಸ್ ಆಪ್ಷನ್ ನ ಸಪೋರ್ಟ್ ಮಾಡೋದಿಲ್ಲ. ಸಿ ಆಪ್ಷನ್ ಕವರ್ ಪೇಜಸ್ ಕೆನಾಟ್ ಬಿ ರಿಮೂವ್ ಒನ್ಸ್ ಇನ್ಸರ್ಟೆಡ್. ಕವರ್ ಪೇಜಸ್ ನ ಒನ್ಸ್ ಅಡಿ ಇನ್ಸರ್ಟ್ ಮಾಡಿದ್ರೆ ಅದನ್ನ ಮತ್ತೆ ತೆಗಿಯೋದಿಕ್ಕಾಗಲ್ಲ. ಫೋರ್ತ್ ಒನ್ ಅಂದ್ರೆ ಡಿ, ಯು ಕ್ಯಾನ್ ಕಸ್ಟಮೈಸ್ ಎ ಕವರ್ ಪೇಜ್ ಬೈ ಆಡಿಂಗ್ ಟೆಕ್ಸ್ಟ್, ಇಮೇಜಸ್ ಅಂಡ್ ಅದರ್ ಎಲಿಮೆಂಟ್ಸ್ ಆಫ್ಟರ್ ಇನ್ಸರ್ಟಿಂಗ್ ಇಟ್. ಸೊ ನಾವು ಕವರ್ ಪೇಜ್ ನ ಇನ್ಸರ್ಟ್ ಮಾಡಿದ್ಮೇಲೆ ಅದನ್ನ ಕಸ್ಟಮೈಸ್ ಮಾಡಬಹುದು. ಅದಕ್ಕೆ ಟೆಕ್ಸ್ಟ್ ನ, ಇಮೇಜಸ್ ನ ಅಥವಾ ಬೇರೆ ಎಲಿಮೆಂಟ್ಸ್ ನ ಆಡ್ ಮಾಡಿ ಅಂತ ಆಪ್ಷನ್ ಇದೆ. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. Answer is you can customize a cover page by adding text, images and other elements after inserting it. Okay. Dash option is used to draw attention on particular text. Particular text ಮೇಲೆ attention ಬರಬೇಕು ಅಂದ್ರೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ? Word art, text box, formatting the text, all of the above. ಆನ್ಸರ್ ಬಂದು all of the above. ಅಂದ್ರೆ ಮಾಮೂಲಿ ಟೆಕ್ಸ್ಟ್ ಗಿಂತ ಬೇರೆ ಟೆಕ್ಸ್ಟ್ ಸ್ಟ್ಯಾಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ಅನ್ನೋದು ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. We can add artistic flair to our text by using dash option. ನಾವು ನನ್ನ ಟೆಕ್ಸ್ಟ್ ಗೆ ಆರ್ಟಿಸ್ಟಿಕ್ ಫ್ಲೇರ್ ನ ಯಾವ ಆಪ್ಷನ್ ನ ಯೂಸ್ ಮಾಡ್ಕೊಂಡು ಆಡ್ ಮಾಡಬಹುದು ಅಂತ. ಸಿಗ್ನೇಚರ್ ಬಾಕ್ಸ್, ವರ್ಡ್ ಆರ್ಟ್, ಟೆಕ್ಸ್ಟ್ ಬಾಕ್ಸ್, ವಾಟರ್ ಮಾರ್ಕ್. ಆನ್ಸರ್ ಬಂದು ವರ್ಡ್ ಆರ್ಟ್. ಓಕೆ, ಸೊ ಪ್ರಿಡಿಫೈನ್ಡ್ ಸ್ಟೈಲ್ಸ್ ಇರುತ್ತೆ. ಓಕೆ, ಸೊ ಅಲ್ಲಿ ನನ್ಗೆ ಏನ್ ಟೆಕ್ಸ್ಟ್ ಬೇಕು ಅದನ್ನ ಟೈಪ್ ಮಾಡಿ ಆಡ್ ಮಾಡಿದ್ರೆ ನನಗೆ ಆರ್ಟಿಸ್ಟಿಕ್ ಎಫೆಕ್ಟ್ ಕೊಡುತ್ತೆ. ಲೈಕ್ ನನಗೆ ಸ್ಟ್ಯಾಂಡ್ ಔಟ್ ಆಗುತ್ತೆ ನನ್ನ ಟೆಕ್ಸ್ಟ್. ಓಕೆ, the header option is used to, header option na navu enike use ಮಾಡ್ತೀವಿ? add text or image on top of every page, add text or image to a current page, applies watermark to the page, moves the first line text by 3 lines down. 3 ಲೈನ್ ಕೆಳಗಡೆ ಹೋಗುತ್ತೆ ಟೆಕ್ಸ್ಟ್. ಸೊ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ is add text or image on top of every page. Okay, dash option is used to add a note or suggestion in a document. ನನ್ನ ಡಾಕ್ಯುಮೆಂಟ್ ಅಲ್ಲಿ ನೋಟ್ ಅಥವಾ ಸಜೆಷನ್ ಏನಾದ್ರು ಆಡ್ ಮಾಡ್ಬೇಕಂದ್ರೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ? ನೋಟ್, ಕಮೆಂಟ್, ಟೆಕ್ಸ್ಟ್ ಬಾಕ್ಸ್, ವರ್ಡ್ ಆರ್ಟ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಕಮೆಂಟ್. ಓಕೆ, ದ ಆಪ್ಷನ್ ಯೂಸ್ಡ್ ಟು ಕ್ರಿಯೇಟ್ ಎ ಲಾರ್ಜ್ ಕ್ಯಾಪಿಟಲ್ ಲೆಟರ್ ಅಟ್ ದ ಬಿಗಿನಿಂಗ್ ಆಫ್ ದ ಡಾಕ್ಯುಮೆಂಟ್ ಇಸ್. ಒಂದು ದೊಡ್ಡ ಕ್ಯಾಪಿಟಲ್ ಲೆಟರ್ ಬರೋದಕ್ಕೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ? ಡ್ರಾಪ್ ಕ್ಯಾಪ್, ಮ್ಯಾಕ್ರೋ, ಕಂಡೀಷನಲ್ ಫಾರ್ಮ್ಯಾಟಿಂಗ್, ಅಪ್ಪರ್ ಕೀಸ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಡ್ರಾಪ್ ಕ್ಯಾಪ್. ನೆಕ್ಸ್ಟ್ ಕ್ವಶನ್ ನೋಡೋಣ. ದ ಇನ್ಸರ್ಟ್ ಡೇಟ್ ಅಂಡ್ ಟೈಮ್ ಆಪ್ಷನ್ ಇಸ್ ಫೌಂಡ್ ಇನ್ ಡ್ಯಾಶ್ ಟ್ಯಾಬ್ ಅಂಡ್ ಗ್ರೂಪ್. ಸೊ ಡೇಟ್ ಅಂಡ್ ಟೈಮ್ ಆಪ್ಷನ್ ಯಾವ ಗ್ರೂಪ್ ಅಲ್ಲಿ ಮತ್ತೆ ಯಾವ ಟ್ಯಾಬ್ ಅಲ್ಲಿ ಇದೆ ಅಂತ ಕೇಳ್ತಿದ್ದಾರೆ. ಹೋಮ್ ಟ್ಯಾಬ್ ಅಂಡ್ ಪ್ಯಾರಾಗ್ರಾಫ್ ಗ್ರೂಪ್, ಇನ್ಸರ್ಟ್ ಟ್ಯಾಬ್ ಅಂಡ್ ಸಿಂಗಲ್ ಗ್ರೂಪ್, ಇನ್ಸರ್ಟ್ ಟ್ಯಾಬ್ ಅಂಡ್ ಇಲಿಸ್ಟ್ರೇಷನ್ ಗ್ರೂಪ್, ಇನ್ಸರ್ಟ್ ಟ್ಯಾಬ್ ಅಂಡ್ ಟೆಕ್ಸ್ಟ್ ಗ್ರೂಪ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಸೊ ನನಗೆ ಇನ್ಸರ್ಟ್ ಡೇಟ್ ಅಂಡ್ ಟೈಮ್ ಆಪ್ಷನ್ ಬಂದ್ಬಿಟ್ಟು ಇನ್ಸರ್ಟ್ ಟ್ಯಾಬ್ ಮತ್ತೆ ಟೆಕ್ಸ್ಟ್ ಗ್ರೂಪ್ ಅಲ್ಲಿ ಇದೆ. ಓಕೆ, ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. We can add logo at the bottom of every page using dash option. ನನ್ನ ಲೋಗೋ ಇದೆ ಅನ್ಕೊಳ್ಳಿ, ಅದನ್ನ ಎಲ್ಲಾ ಪೇಜ್ಗೂ ಬರಬೇಕು ಕೆಳಗಡೆ ಅಂದ್ರೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀನಿ? ಹೆಡರ್, ಫೂಟರ್, ಫುಟ್ ನೋಟ್, ಎಂಡ್ ನೋಟ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಫೂಟರ್. ಟಾಪ್ ಆಫ್ ಎವ್ರಿ ಪೇಜ್ ಅಂದ್ರೆ ಹೆಡರ್, ಬಾಟಮ್ ಆಫ್ ಎವ್ರಿ ಪೇಜ್ ಅಂದ್ರೆ ಫೂಟರ್. ಫುಟ್ ನೋಟ್ ಅಂದ್ರೆ ನಥಿಂಗ್ ಬಟ್ ಇವಾಗ ನನ್ನ ಟೆಕ್ಸ್ಟ್ ಇರುತ್ತಲ್ಲ ಅದಕ್ಕೆ ಏನಾದ್ರು ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ಫುಟ್ ನೋಟ್ ಅಲ್ಲಿ ಕೊಡ್ತೀವಿ. ಓಕೆ,
The mathematical equation can be inserted in MS Word using dash option. ವರ್ಡ್ ಅಲ್ಲಿ ಮ್ಯಾಥಮೆಟಿಕಲ್ ಇಕ್ವೇಶನ್ ಹಾಕ್ಬೇಕಂದ್ರೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ? ಆಡಿನ್ಸ್, ಸಿಂಬಲ್, ಇಕ್ವೇಶನ್, ಫಾರ್ಮುಲಾ. ಆನ್ಸರ್ ಈಸ್ equations. Okay. We can insert an embedded object such as chart or text in MS Word document using dash option. ನನ್ನ ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ನಾನು ಒಂದು ಗ್ರಾಫ್ ಅಂದ್ರೆ ಚಾರ್ಟ್ ಅಥವಾ ಟೆಕ್ಸ್ಟ್ ನ ಏನಾದ್ರು ಎಂಬೆಡ್ ಮಾಡ್ಬೇಕಂದ್ರೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ? ಇನ್ಸರ್ಟ್ ಟ್ಯಾಬ್ ಅಲ್ಲಿ ಸ್ಟಾಕ್ ಇಮೇಜಸ್ ಅಥವಾ ಇನ್ಸರ್ಟ್ ಟ್ಯಾಬ್ ಅಲ್ಲಿ ಪಿಕ್ಚರ್ ಫ್ರಮ್ ಫೈಲ್, ಇನ್ಸರ್ಟ್ ಆಬ್ಜೆಕ್ಟ್ಸ್ ಅಥವಾ ಇನ್ಸರ್ಟ್ ಶೇಪ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಇನ್ಸರ್ಟ್ ಆಬ್ಜೆಕ್ಟ್. ಸೊ ಇನ್ಸರ್ಟ್ ಆಬ್ಜೆಕ್ಟ್ ಯೂಸ್ ಮಾಡ್ಕೊಂಡು ನನ್ನ ಡಾಕ್ಯುಮೆಂಟ್ ಗೆ ನಾನು ಲೈಕ್ ಚಾರ್ಟ್ ಅಥವಾ ಟೆಕ್ಸ್ಟ್ ಆ ತರ ಡೇಟಾಸ್ ನ ಎಂಬೆಡ್ ಮಾಡಬಹುದು. ಓಕೆ. ಡ್ಯಾಶ್ ಆಪ್ಷನ್ಸ್ ಅಲೋ ಯೂಸ್ ಟು ಲಿಂಕ್ ಟು ಅನದರ್ ಪಾರ್ಟ್ಸ್ ಆಫ್ ದ ಸೇಮ್ ಡಾಕ್ಯುಮೆಂಟ್. ಅದೇ ಡಾಕ್ಯುಮೆಂಟ್ ಅಲ್ಲಿ ಬೇರೆ ಪಾರ್ಟ್ ಗೆ ಲಿಂಕ್ ಆಗ್ಬೇಕಾದ್ರೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ? ಕಟ್ ಅಂಡ್ ಪೇಸ್ಟ್, ಕ್ರಾಸ್ ರೆಫರೆನ್ಸ್, ವರ್ಡ್ ಆಡ್, ಕಾಮೆಂಟ್ಸ್. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಕ್ರಾಸ್ ರೆಫರೆನ್ಸ್. ಸೊ ಒಂದ್ ಡಾಕ್ಯುಮೆಂಟ್ ಅಲ್ಲಿ ಒಂದ್ ಪಾರ್ಟ್ ಇಂದ ಇನ್ನೊಂದ್ ಪಾರ್ಟಿಗೆ ಲಿಂಕ್ ಆಗ್ಬೇಕು ಅಂದ್ರೆ ಹೈಪರ್ ಲಿಂಕ್ ಮೂಲಕ ಅಥವಾ ಬುಕ್ ಮಾರ್ಕ್ ಮೂಲಕ ನಾವು ಕ್ರಾಸ್ ರೆಫರೆನ್ಸ್ ಮಾಡ್ಕೊಂಡು ಲಿಂಕ್ ಮಾಡ್ಕೋಬಹುದು. ಓಕೆ. The shortcut key for hyperlink in MS Word is MS Word ಅಲ್ಲಿ hyperlink ಗೆ shortcut key Control K, Control H, Control Alt H, Alt H. So answer ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು Control K. Control H ಬಂದು find and replace. Okay. Next question. The command used to change the overall design of the entire document is ನನ್ನ ಡಾಕ್ಯುಮೆಂಟ್ ಇದೆ ಅಂದ್ರೆ overall design ಚೇಂಜ್ ಮಾಡ್ಬೇಕಂದ್ರೆ ಯಾವ ಕಮಾಂಡ್ ನ ಯೂಸ್ ಮಾಡ್ತೀವಿ? Clipboard, paragraph, drawing, themes. ಆನ್ಸರ್ ಚೆಕ್ ಮಾಡ್ಕೊಳ್ಳೋಣ. themes. ಸೊ ಥೀಮ್ಸ್ ಯೂಸ್ ಮಾಡ್ಕೊಂಡು ನಾನು ಡಾಕ್ಯುಮೆಂಟ್ ಅಲ್ಲಿ ಯೂಸ್ ಮಾಡೋ ಟೆಕ್ಸ್ಟ್ ಇದೆಯಲ್ಲ ಅದಕ್ಕೆ ಫಾಂಟ್ ಸೈಜ್, ಸ್ಟೈಲ್, ಕಲರ್ ಪ್ರತಿಯೊಂದು ಕೂಡ ಚೇಂಜ್ ಮಾಡಬಹುದು. ಓಕೆ. ವಿ ಕ್ಯಾನ್ ಅಡ್ಜಸ್ಟ್ ದ ಗಟರ್ ಸ್ಪೇಸ್ ಇನ್ ಎ ಡಾಕ್ಯುಮೆಂಟ್ ಯೂಸಿಂಗ್ ಡ್ಯಾಶ್ ಆಪ್ಷನ್. ನನ್ನ ಡಾಕ್ಯುಮೆಂಟ್ ಅಲ್ಲಿ ಇರುವಂತ ಗಟರ್ ಸ್ಪೇಸ್ ನ ಅಡ್ಜಸ್ಟ್ ಮಾಡ್ಬೇಕಂದ್ರೆ ಯಾವ ಆಪ್ಷನ್ ಯೂಸ್ ಮಾಡ್ತೀವಿ? ಕಾಲಮ್ ಗೈಡ್ಸ್, ರೂಲರ್, ಮಾರ್ಜಿನ್, ಸ್ಟೇಟಸ್ ಬಾರ್. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ಮಾರ್ಜಿನ್. ಮಾರ್ಜಿನ್ ಅಲ್ಲಿ ನಿಮಗೆ ಗಟರ್ ಪೊಸಿಷನ್ ಅಂತ ಗಟರ್ ಅಂತ ಎರಡು ಕಾಲಮ್ ಇರುತ್ತೆ, ಎರಡು ಆಪ್ಷನ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾನು ಗಟರ್ ಸ್ಪೇಸ್ ನ ಅಡ್ಜಸ್ಟ್ ಮಾಡ್ತೀನಿ. Okay. By default, MS Word document contains dash number of columns. On the Word document starting ಅಲ್ಲಿ ಎಷ್ಟು ಕಾಲಮ್ಸ್ ಇರುತ್ತೆ? 0, 1, 2, 3. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಇಸ್ 1. ಸೊ ನಾನು ಟೈಪ್ ಮಾಡ್ತೀನಲ್ಲ ಅದನ್ನ ಸಿಂಗಲ್ ಕಾಲಮ್ ನ ಟೆಕ್ಸ್ಟ್ ಅಂತ ಹೇಳ್ತೀನಿ. ಸೊ ಡಿಫಾಲ್ಟ್ ಆಗಿ 0 ಅಲ್ಲ 1 ಇರುತ್ತೆ. Okay. Next set of question ನೋಡೋಣ. Dash options allows us to break a word between syllables of words by inserting a hyphen between a word. ಸೊ ಇವಾಗ between ಅಂತ ವರ್ಡ್ ಇದೆ ಅನ್ಕೊಳ್ಳಿ. ಬಿಟ್ವೀನ್ ಅಂತ ಅಲ್ಲಿ ಅರ್ಧ ಬಂದು ಕೆಳಗಡೆ ಅರ್ಧ ಬರ್ಬೇಕು ಅಂದ್ರೆ ಅವಾಗ ಏನ್ ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಹೈಪಂಟೇಷನ್, ಲೈನ್ ನಂಬರ್ಸ್, ಬ್ರೇಕ್ಸ್, ಕಾಲಮ್ಸ್. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಆನ್ಸರ್ ಇಸ್ ಹೈಪಂಟೇಷನ್. ಹೈಪನೇಷನ್ ನ ಯೂಸ್ ಮಾಡ್ಕೊಂಡ್ರೆ ನನ್ ವರ್ಡ್ ಏನಿದೆ ಅದನ್ನ ಸ್ಪ್ಲಿಟ್ ಮಾಡಿ ಲೈಕ್ ಒಂದ್ ಲೈನ್ ಅಲ್ಲಿ ಒಂದ್ ಅರ್ಧ ಬಂದು ಈ ಕೆಳಗಡೆ ಲೈನ್ ಅಲ್ಲಿ ಇನ್ ಅರ್ಧ ಬರುತ್ತೆ, ಮಧ್ಯದಲ್ಲಿ ಒಂದು ಹೈಫನ್ ಹಾಕ್ತೀವಿ ಅಂದ್ರೆ ಲೈಕ್ ಹಾಫ್ ವರ್ಡ್ ಇಲ್ಲಿದೆ ಹಾಫ್ ವರ್ಡ್ ಅಲ್ಲಿದೆ ಅಂತ ಅರ್ಥ ಆಗುತ್ತೆ ನಮಗೆ. ಓಕೆ. ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ ನೋಡೋಣ. The command used to insert ghosted text or picture into a document. So ghosted text ಅಂದ್ರೆ ಲೈಕ್ ಲೈಟ್ ಆಗಿ ಕಾಣಿಸುತ್ತಲ್ಲ ಟೆಕ್ಸ್ಟ್ ಅದನ್ನ ನಾನು ghosted text ಅಂತ ಹೇಳ್ತೀನಿ. ಸೊ ಆ ತರ ಟೆಕ್ಸ್ಟ್ ನ ಇನ್ಸರ್ಟ್ ಮಾಡ್ಬೇಕಂದ್ರೆ ಯಾವ ಆಪ್ಷನ್ ನ ಯೂಸ್ ಮಾಡ್ತೀವಿ? ಕಮೆಂಟ್, ಬಾರ್ಡರ್, ಶೇಪ್ಸ್, ವಾಟರ್ ಮಾರ್ಕ್. ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳೋಣ. ಆನ್ಸರ್ ಬಂದು ವಾಟರ್ ಮಾರ್ಕ್. ಸೊ 20ಗೆ ಸ್ಕೋರ್ ಮಾಡಿದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ಕೋರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಥ್ಯಾಂಕ್ ಯು. ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಅವಾಗ ನಾನು ಏನಾದ್ರು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಹ್ಯಾಂಡಲ್. ಓಕೆ. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮೀ @rashmimahesh@gmail.com. ನನ್ನ ಯೂಟ್ಯೂಬ್ ಹ್ಯಾಂಡಲ್ ಪೇಜ್ ಏನಪ್ಪ @rashmimahesh. ಓಕೆ. Bye bye. Meet you all in my next video.